ಹೆಲೋ ಎವ್ರಿವಾನ್, ನಾನಿವತ್ತು ನಿಮ್ಮ ಜೊತೆ ಟ್ರೆಡಿಷ್ನಲ್ ಆಗಿ ಪ್ರಾನ್ಸ್ ಮತ್ತು ಸೌತೆಕಾಯಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಮಂಗಳೂರು ಸ್ಟೈಲಲ್ಲಿ ನಾನು ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ, ನೀವು ಕೂಡ ಟ್ರೈ ಮಾಡಿ. ಸೊ ಇಲ್ಲಿ ಸೌತೆಕಾಯಿನ ನಾನು ಕ್ಯೂಬ್ಸ್ ಆಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೂ ಇಲ್ಲಿ ಒಂದು ಟೊಮ್ಯಾಟೊ, 4-5 ಎಸಳು ಬೆಳ್ಳುಳ್ಳಿ ಹಾಗೂ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ನಾವೀಗ ಡ್ರೈ ರೋಸ್ಟ್ ಮಾಡಬೇಕು. ಸೊ 2 ಬೆಳ್ಳುಳ್ಳಿನ ಮತ್ತೆ ನಾವು ಜಜ್ಜಲಿಕ್ಕೋಸ್ಕರ ಬಳಸ್ತಾ ಇದ್ದೀನಿ. ಸೊ ಇದಕ್ಕೆ ಯಾವುದೇ ಎಣ್ಣೆ ಹಾಕಬೇಕು ಅಂತಿಲ್ಲ. ಒಂದು ಫ್ರೈಯಿಂಗ್ ಪ್ಯಾನಿಗೆ ನಾವು ಎಣ್ಣೆ ಹಾಕದೆ ಡ್ರೈ ರೋಸ್ಟ್ ಮಾಡಬೇಕು, ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡಬೇಡಿ. ಸೊ ಈ ಥರ ಡ್ರೈ ರೋಸ್ಟ್ ಆದಮೇಲೆ ಜಾಸ್ತಿ ರೋಸ್ಟ್ ಆಗಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ಆದರೆ ಸಾಕು. ಸೊ ನಂತರ ನಾವು ಇಲ್ಲಿ ಮಸಾಲವನ್ನು ತೆಗಿತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ, ಒಂದು 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಹಾಗೂ ಇಲ್ಲಿ ನಾನು 1 ಸ್ಪೂನಷ್ಟು ಕೊತ್ತಂಬರಿ ಹುಡಿ ಹಾಕ್ಕೊತಾ ಇದ್ದೀನಿ. ನೀವು ಕೊತ್ತಂಬರಿ ಸೀಡ್ಸ್ ಹಾಕೋದಾದರೆ 1-2 ಸ್ಪೂನಷ್ಟು ಹಾಕ್ಕೊಳ್ಳಿ. ಹಾಗೂ ಇಲ್ಲಿ ಅರ್ಧ ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊತಾ ಇದ್ದೀನಿ, ಪೌಡರ್ ಹಾಕ್ಕೊತಾ ಇದ್ದೀನಿ. ನೀವು 4-5 ಪೆಪ್ಪರನ್ನು ಹಾಕ್ಕೊಳ್ಳಿ. ಹಾಗೂ ಇಲ್ಲಿ 3 ಸ್ಪೂನಷ್ಟು ಮೆಣಸಿನ ಹುಡಿ ಹಾಕ್ಕೊತಾ ಇದ್ದೀನಿ. ಮೆಣಸಿನ ನೀವು ಬಳಸೋದಾದರೆ, ಖಾರ ಮೆಣಸು ಆದರೆ ಒಂದು 6-7 ಬಳಸಿದರೆ ಸಾಕು. ಇದು ಜಾಸ್ತಿ ಖಾರ ಆಗಬೇಕು ಅಂತ ಇಲ್ಲ. ಸೊ ಇದನ್ನು ಕೂಡ ಡ್ರೈ ರೋಸ್ಟೇ ಮಾಡಬೇಕು. ಆಮೇಲೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಅರ್ಧ ಕಪ್ ಕಾಯಿ ತುರಿ ಹಾಕ್ಕೊಂಡು ಹಾಗೂ ಸ್ವಲ್ಪ ಅರಶಿನ ಪೌಡ್ರ್ ಹಾಕ್ಕೊಂಡು ಇದನ್ನ ಸ್ಮೂತಾಗಿ ಗ್ರೈಂಡ್ ಮಾಡಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟಿಗೆ ನಾನಿಲ್ಲಿ ಪ್ರಾನ್ಸನ್ನು ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಈ ಸ್ಟೆಪ್ಪನ್ನು ನೀವು ಮೊದಲು ಕೂಡ ಮಾಡ್ಕೊಳ್ಬೋದು, ಆವಾಗ ಇನ್ನೂ ಸಹ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಸೊ ಮ್ಯಾರಿನೇಟ್ ಆಗಲಿಕ್ಕೋಸ್ಕರ ನಾನಿಲ್ಲಿ ಅರ್ಧ kg ಪ್ರಾನ್ಸ್ ತಗೊಂಡಿದ್ದೀನಿ. ಹಾಗೂ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಅರಶಿನ ಪೌಡರ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ಹಾಗೂ ಇಲ್ಲಿ ಅರ್ಧ ಲಿಂಬೆ ಹುಳಿನ ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಲಿಂಬೆ ಹುಳಿನೇ ಹಾಕ್ಕೊಳ್ಳಿ, ಹುಳಿ ಹಾಕೋಕ್ಕೆ ಹೋಗಬೇಡಿ, ಅಷ್ಟೊಂದು ಟೇಸ್ಟಿಯಾಗಿ ಬರಲ್ಲ. ಲಿಂಬೆ ರಸವನ್ನು ಬಳಸಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಒಂದು 7 ನಿಮಿಷ ನಾನು ಮ್ಯಾರಿನೇಟ್ ಮಾಡಿದ್ದೀನಿ. ಈ ಸ್ಟೆಪ್ಪನ್ನು ಮುಂಚೆ ಮಾಡಿದರೆ ನಿಮಗೆ ಕರೆಕ್ಟ್ ಆಗುತ್ತೆ ಆವಾಗ. ಸೊ ಆಮೇಲೆ ಒಂದು ಫ್ರೈಯಿಂಗ್ ಪ್ಯಾನಿಗೆ ನಾನು ಸ್ವಲ್ಪ ಕೋಕೋನಟ್ ಆಯಿಲನ್ನು ಹಾಕ್ಕೊತಾ ಇದ್ದೀನಿ. ಹಾಗೂ ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಈ ಮ್ಯಾರಿನೇಟ್ ಮಾಡಿದ ಪ್ರಾನ್ಸ್ ಏನಿದೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಟ್ರೆಡಿಷ್ನಲ್ ಆಗಿ ಮಾಡೋದ್ರಿಂದ ತೆಂಗಿನ ಎಣ್ಣೆನೇ ನಾನು ಬಳಸ್ತಾ ಇದ್ದೀನಿ. ಸೊ ನಿಮ್ಮ ಜೊತೆ ತೆಂಗಿನ ಎಣ್ಣೆ ಇಲ್ಲ ಅಂದರೆ ನೀವು ಕುಕ್ಕಿಂಗ್ ಆಯಿಲನ್ನು ಕೂಡ ಬಳಸ್ಬೋದು. ಸೊ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಆದಮೇಲೆ ನಾವು ಕಟ್ ಮಾಡಿದ ಸೌತೆಕಾಯನ್ನು ಹಾಕ್ಕೊಳ್ಬೇಕು. ನೋಡಿ ಈ ಥರ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಮೊದಲು ಕೂಡ ನಾವು ಹಾಕಿರ್ತೀವಿ ಅಲ್ವಾ ಪ್ರಾನ್ಸಿಗೆ. ಸೊ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ನಾನು ಬೇಯಿಸ್ಲಿಕ್ಕೆ ಬಿಡ್ತಾ ಇದ್ದೀನಿ. ಬೇಯಿಸ್ಲಿಕ್ಕೆ ಹೋಗುವಾಗ ಸ್ವಲ್ಪ ನೀರು ಹಾಕಿದರೆ ಸಾಕು, ನೋಡ್ಕೊಂಡು ನೀರು ಹಾಕ್ಕೊಂಡ್ರೆ ಸಾಕು. ಇದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಒಂದು 10-12 ನಿಮಿಷ ಬೇಕಾಗುತ್ತೆ. ಸೊ ಬೆಂದ ಮೇಲೆ ನೋಡಿ ಈ ಥರ ಬೆಂದಿರುತ್ತೆ, ತುಂಬಾ ಸೂಪರಾಗಿ ಆಗುತ್ತೆ ಈ ಥರ ಮಾಡಿದರೆ. ಸೊ ಆಮೇಲೆ ಗ್ರೈಂಡ್ ಮಾಡಿಟ್ಟಂಥ ಮಸಾಲೆ ಏನಿದೆ ಅದನ್ನ ಹಾಕ್ಕೊಂಡು ನೀರು ಕೂಡ ಹಾಕ್ಕೊಂಡು ಅದೇ ಮಸಾಲೆಗೆ ನಾನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಈ ಥರ ಮಾಡಿ ಇವಾಗ ನಿಮಗೆ ಉಪ್ಪು ನೋಡ್ಕೊಳ್ಬೋದು. ನಿಮಗೆ ಸಪ್ಪೆ ಅನಿಸಿದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅಡ್ಜಸ್ಟ್ ಮಾಡಿದರೆ ಆಯಿತು. ಸೊ ಆಮೇಲೆ ಒಂದು ಕುದಿ ಬರಲಿಕ್ಕೆ ಬಿಡಬೇಕು. ನಾನು ಕುದಿ ಬರ್ತಾ ಇದೆ ನೋಡಿ, ತುಂಬಾ ಸೂಪರಾಗಿ ಆಗುತ್ತೆ. ನಮ್ಮ ಕುಚ್ಚಲಕ್ಕಿ ಆಗಿರ್ಬೋದು, ವೈಟ್ ರೈಸಿಗೆಲ್ಲ ಹೇಳಿ ಮಾಡಿದಂಥ ಒಂದು ಟ್ರೆಡಿಷ್ನಲ್ ರೆಸಿಪಿ ಇದು. ನೀವು ಕೂಡ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.